ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಫ್ಲಾಟ್ನಲ್ಲಿ ಶ್ರೀರಾಮನ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಸ್ಥಾಪಿಸಿ 1 ವರ್ಷ ಆಯಿತು. ಆ ವರ್ಷದ ಆಚರಣೆಯನ್ನು ಈ ದಿನ ನಡೀತಾ ಇದೆ ನೋಡಿ. ತಾಯಿ ಭುವನೇಶ್ವರಿಯನ್ನು ಇಟ್ಟು ಎಲ್ಲ ಇದು ಮಾಡ್ತಾಯಿದ್ದೀವಿ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಈ ಶ್ರೀರಾಮನ ಈ ನಮ್ಮ ಫ್ಲಾಟ್ನಲ್ಲಿ ಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಈ ಆಚರಣೆ ನಡೀತಾ ಇದೆ ನೋಡಿ. ಇವರೇ ನಮ್ಮ ಅರ್ಚಕರು ಇವತ್ತಿನ ಈ ದಿನ ಪೂಜೆ ಮಾಡೋದು. ಸರ್, ತಮ್ಮ ಹೆಸರು? ವೇಣುಗೋಪಾಲಾಚಾರ್ಯ ಅವರು. ಇವರು ಬಹಳ ಕಡೆ ಎಲ್ಲ ಪೂಜೆ ಪುರಸ್ಕಾರ ಮಾಡ್ತಿರ್ತಾರೆ ನೋಡಿ. ಇವರು ನಮ್ಮ ಅಕ್ಕ ಪುಷ್ಪಕ್ಕ, ಮಂಡ್ಯ ಗೊತ್ತು ಇಂಡಿಯಾಗೆ ಗೊತ್ತು ಅನ್ನಂಗೆ ಅವರು ಮಂಡ್ಯದ ಗೌಡ್ತಿ. ಹಂಗಾಗಿ ಭಾಳ ಸಹಕರಿಸ್ತಾ ಇರ್ತಾರೆ ಈ ವ್ಯಕ್ತಿ. ಯಾವುದೇ ಒಂದು ತನುಮನ ಧನ ಸಹಾಯ ಮಾಡೋದಾಗಲಿ ಎಲ್ಲದರಲ್ಲೂ ಇದು ಮಾಡ್ತಾ ಇರ್ತಾರೆ ನೋಡಿ. ಇದು ಗಂಡು ಮೆಟ್ಟಿದ ನಾಡು ನಮ್ಮ ತೀರ್ಥಣ್ಣ. ಎಲ್ಲ ಕಡೆ ಇದು ಮಾಡ್ತಿರ್ತಾರೆ ನೋಡಿ. ಇವರೆಲ್ಲ ನಮ್ಮ ಅಕ್ಕಂದಿರು ತಾಯಂದಿರು ಈ ದಿನ ಇಲ್ಲಿಗೆ ಬಂದಿದ್ದಾರೆ ನೋಡಿ. ನೀವು ನಂಬಲ್ಲ ಯಾವ ರೀತಿ ವೈಭವೀಕರಿಸಿದ್ದಾರೆ ನೋಡಿ. ರಂಗೋಲಿಯನ್ನು ಬಿಡಿಸಿ ತುಂಬ ಚೆನ್ನಾಗಿ ಎಲ್ಲ ಅಲಂಕರಿಸಿದ್ದಾರೆ. ಇದೆಲ್ಲ ನಮ್ಮ ಅಕ್ಕಂದಿರೋ ತಾಯಂದ್ರಲ್ಲಿ ಕೈಲಿ ಮಾಡೋಕ್ಕೆ ಸಾಧ್ಯ ಇದು ನೋಡಿ. ಈಗ ಈ ಕಾರ್ಯಗಳು ನಾವು ಎಷ್ಟೇ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಕೂಡ ಬಹಳ ಮುಂದಾಳತ್ವವನ್ನು ವಹಿಸಿ ಅವ್ರ ಜೊತೆ ದೊಡ್ಡ ಟೀಮ್ ಇದೆ ನೋಡಿ. ಆ ಮೇಡಮ್ ಹಿಂದೆ ಇರೋದು ನಮ್ಮ ಸುರೇಶ್ ಸರ್ ಅವರು ಶೇಷಾದ್ರಿಪುರಮಲ್ಲಿ ಕಾಲೇಜ್ ಲೆಕ್ಚರರ್, ಅವರು ಉಪನ್ಯಾಸಕರಾಗಿದ್ದಾರೆ. ಭಾಳ ವರ್ಷ ಸರ್ವಿಸ್ ಮಾಡಿದ್ದಾರೆ. ಹಾಗೆ ಅವರ ಶ್ರೀಮತಿಯವರು ಲಕ್ಷ್ಮೀ ಮ್ಯಾಮ್ ಇವ್ರ ಜೊತೆಲ್ಲ ಇದ್ದಾರೆ. ತುಂಬ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಇವರಿಂದನೇ ಇವೆಲ್ಲ ಒಂದಷ್ಟು ಸಾಧ್ಯಗಳಾಗಿದ್ದು. ಇವರೆಲ್ಲ ನಮ್ಮ ಫ್ಲಾಟಲ್ಲಿ ಇರುವಂಥ ಅಕ್ಕಂದಿರು ತಾಯಂದಿರು. ನಮ್ಮ ಫ್ಲಾಟ್ನಲ್ಲಿರುವಂಥ ಎಲ್ಲರೂ ನೋಡಿ. ಅವರು ನಮ್ಮ ಪ್ರೇಮಕ್ಕ. ಆಯಕ್ಕ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಅಂತೆಲ್ಲ ಆಗಿದೆ ಅಲ್ವಾ? ಅದಲ್ಲ, ಅದರ ಒಂದು ಮೂಲತಃ ಇರುವಂತಹ ಹೆಸರೇ ಬೇರೆ. ಆಮೇಲೆ ಭಾರತದ ಪಶ್ಚಿಮದಲ್ಲಿ ಹರಿಯುವಂತಹ ಸಾಗರ ಯಾವುದು? ಪಶ್ಚಿಮಕ್ಕೆ, ಭಾರತದ ಪಶ್ಚಿಮಕ್ಕೆ ಇವರು ಮಲ್ಲಯ್ಯ ಸರ್ ಅಂತ. ಇವರು ನಮ್ಮ ಧನ್ರಾಜ್ ಸರ್, ಇವರು ಸೆಕ್ರೆಟ್ರಿ ಆಗಿದ್ದಾರೆ ನೋಡಿ. ಇವರು ನಮ್ಮ ಸರ್, ನಿಮ್ಮದು ಕಂಪ್ನಿ ಯಾವುದು ಸರ್? ಟೊಯೋಟಾ ಕಂಪ್ನಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸಾಮಾಜಿಕ ಕಾರ್ಯಕ್ಕೆ ಭಾಳ ಮುಂದಾಳತ್ವ ವಹಿಸಿ ಚೆನ್ನಾಗಿ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ 3 ಜನನು ಚೆನ್ನಾಗಿ ಸಹಕರಿಸ್ತಾ ಇರ್ತಾರೆ ನೋಡಿ. ನಾವೆಲ್ಲರೂ ಭಾರತೀಯರು ಈ ಒಂದು ಕಾರ್ಯಕ್ರಮನ ವರ್ಷ ಆಚರಿಸಲೇಬೇಕು. ಹಾಗಾಗಿ ಎಲ್ಲರೂ ತುಂಬ ಸೇರಿದ್ದಾರೆ ಜನರೆಲ್ಲ ಈ ದಿನ ನೋಡಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೋಡಿ, ಎಲ್ಲ ಸೇರಿದ್ದಾರೆ ನೋಡಿ. ಆಮೇಲೆ ನಮ್ಮ ಸಂವಿಧಾನದ ಬಗ್ಗೆ ಮತ್ತು ನಮ್ಮ ಭಾರತೀಯತೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಹಾಯ್ ಮ್ಯಾಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಮೀನಾಕ್ಷಿ ಅಂತ ನೋಡಿ. ಇವರೇ ನಮ್ಮ ಸಂವಿಧಾನದ ಬಗ್ಗೆ ಮತ್ತು ನಾವೆಲ್ಲರೂ ಭಾರತೀಯರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಅರ್ಥ ಮಾಡಿಸಿ ಒಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಪುಟ್ಟಿ ನಮಗೆ ಪುಟ್ಟ, ನಿನ್ನ ಹೆಸರು ಹೇಳಿ ಪುಟ್ಟ? ಪ್ರಿಯಾಂಕಾ ನೋಡಿ. ಇವರು ಡಾಕ್ಟ್ರಿಗೆ ಓದ್ತಾ ಇದ್ದಾರೆ ಮತ್ತು ಒಳ್ಳೆ ಅದ್ಭುತವಾದ ಗಾಯಕಿ, ತುಂಬ ಚೆನ್ನಾಗಿ ಹಾಡ್ತಾರೆ. ಮತ್ತು ಎಲ್ಲೇ ಭಜನಾ ಮಂಡಳಿ ಇದ್ದರೂ ಕೂಡ ಅವರ ಫ್ಯಾಮಿಲಿ, ಅವರ ತಂದೆ, ಅವರ ತಾಯಿ, ಇವರು ಎಲ್ಲ ಭಾಗವಹಿಸ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲ. ಥ್ಯಾಂಕ್ ಯು ಪುಟ್ಟ. ನೋಡಿ, ಈ ದಿನ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದ್ರಿಂದ ನಮ್ಮ ಫ್ಲಾಟಲ್ಲಿ ಅವರವರ ಮನೆಯಲ್ಲೇ ನಾವು ಮಾಡ್ಕೊಂಡು ಬಂದಿರುವಂತಹದ್ದು ಒಂದಷ್ಟು ತಿಂಡಿ ತಿನಿಸುಗಳು, ಹಾಗೆ ಇಲ್ಲಿ ಬಂದಿರುವಂಥವ್ರು ಎಲ್ಲರಿಗೂ ಫಲಹಾರ ಕೊಡಲಿಕ್ಕೆ ಎಲ್ಲ ಫಲಹಾರ ತೆಗೀರಿ ನೋಡಿ. ಫಲಹಾರ ರೆಡಿಯಾಗಿದೆ ನೋಡಿ. ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಫಲಹಾರ ರೆಡಿಯಾಗಿದೆ ನೋಡಿ. ನಾನು ಒಂದು ಐಟಮ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ವೆರೈಟಿ ನೋಡಿ. ಎಲ್ಲ ರೆಡಿಯಾಗಿದೆ ನೋಡಿ. ಇದು ನೋಡಿ, ಬದನೆಕಾಯಿ ಎಣ್ಗಾಯಿ. ಇದು ಉತ್ತರ ಕರ್ನಾಟಕದಲ್ಲಿ ಭಾಳನೇ ತುಂಬ ಫೇಮಸ್ ಇದು
ಜೋಳದ ರೊಟ್ಟಿ. ನೋಡಿ ಇದು ಕಡಕ್ ರೊಟ್ಟಿ ಅಂತೀವಿ ನಾವು. ಇಲ್ಲ ಕಡಕಿಲ್ಲ. ಕಡಕ್ಕಿಲ್ವಾ? ಮಾಮೂಲಿ ರೊಟ್ಟಿನ ಇದು? ಓಕೆ 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 ಓಕೆ. ಸೌತೆಕಾಯಿ ರೆಡಿ ಇದೆ ನೋಡಿ. ಇದು ಕುಂಡಿ ಪಲ್ಯ ಅಂತಾರೆ. ನೋಡಿ ಇದು ಕಡಕ್ ರೊಟ್ಟಿ. ಇದು ನೋಡಿ ಎಲ್ಲ ಥರದ ಚಟ್ನಿಗಳು ರೆಡಿಯಾಗಿದೆ. ಹೌದು ಹೌದು. ನೋಡಿ ಇದು ಕೇಸರಿ ಬಾತು. ಇದು ಕೇಸರಿ ಬಾತು. ನೋಡಿ ಅವರ ಭಕ್ತಾದಿಗಳು ಅವರವರ ಮನೆಯಲ್ಲಿ ಎಷ್ಟಾಗುತ್ತೋ ಅದೆಲ್ಲರೂ ಮಾಡ್ಕೊಬಂದು ನಾವು ಇದೊಂದೇ ದಿನ ಅಂತಲ್ಲ, ಮತ್ತು ನಮ್ಮ ಈ ಒಂದು ಫ್ಲಾಟ್ನಲ್ಲಿ ಗಣಪತಿ ದೇವಸ್ಥಾನ ಸಂಕಷ್ಟಹಾರ ಇದ್ದಾಗೆಲ್ಲ ವಿಶೇಷವಾಗಿ ಬಹಳ ಇಲ್ಲಿ ವಿಜೃಂಭಣೆಯಿಂದ ಪೂಜೆಗಳು ನಡೀತಾ ಇರ್ತದೆ. ಇದು ನಮ್ಮ ಕಾವೇರಿ ಹೆಚ್ ಬ್ಲಾಕಲ್ಲಿ ಇರುವಂತಹದ್ದು ಇದು. ಆದರೆ ಇದು ಒಂದೇ ಬ್ಲಾಕ್ಗೆ ಸೀಮಿತ ಅಲ್ಲ, ಇದು ಇಡೀ ನಮ್ಮ BDA ಮೊದಲನೇ ಹಂತದ ಫ್ಲಾಟ್ಗೆ ಸೀಮಿತವಾಗಿರುವಂತಹದ್ದು. ಎಲ್ಲ ದೇವರು ಅಂದರೆ ಎಲ್ಲ, ಅದಕ್ಕೆ ಎಲ್ಲೇ ಇಲ್ಲ, ಎಲ್ಲ ಕಡೆಯಿಂದನೂ ಇಲ್ಲಿಗೆ ಬರ್ತಾ ಇರ್ತಾರೆ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂತಹ ನಮ್ಮ ಗಜಮುಖ ಗಜಾನನ ವಿನಾಯಕ. ಹೀಗೆ ಹೇಳ್ತಾ ಈ ಒಂದು ಈ ವಿಡಿಯೋನಲ್ಲಿ ಮತ್ತಷ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನು ಊಟ ಬಡಿಸೋದಿದೆ ನೋಡಿ. ಭಕ್ತಾದಿಗಳು ಇವಾಗ ಎಲೆಗೆಲ್ಲ ಹಾಕ್ಸ್ಕೊಳ್ತಾ ಇದ್ದಾರೆ. ನೋಡಿ ಪೂಜಾ ಕಾರ್ಯಕ್ರಮ ಎಲ್ಲ ಆದಮೇಲೆ ಇವಾಗ ಫಲಹಾರವನ್ನು ಭಕ್ತಾದಿಗಳು ತುಂಬ ಶಾಂತ ರೀತಿಯಲ್ಲಿ ಫಲಹಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲರೂ ಶಾಂತ ರೀತಿಯಲ್ಲಿ ಈ ನೈಲಲ್ಲಿ ನಿಂತಿದ್ದಾರೆ. ನೋಡಿ ಇದು ನಮ್ಮ ಫ್ಲಾಟಲ್ಲಿರುವಂಥ ಇದು ಅಂಗಳ. ಇದು ಯಾವುದೇ ರೀತಿ ಶಾಮಿಯಾನ ಇಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಆ ಪದ್ಧತಿ ಏನಿದೆ ಅದೇ ರೀತಿ ಈಗ ಊಟ ಮಾಡ್ತಿರೋವಂಥ ಒಂದು ಈ ಪದ್ಧತಿ ಇದು. ನೋಡಿ ಎಲ್ಲರೂ ತುಂಬ ಸಾವಧಾನದಿಂದ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನೋಡಿ ಇದು ಹಾಗಾಗಿ ಈ ಥರದ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಾಗ್ತಾ ಇದ್ರೆ ತುಂಬಾ ಖುಷಿ ಆಗುತ್ತಲ್ವ. ನೋಡಿ ಯಾವ ರೀತಿ ಮಕ್ಕಳುಗಳೆಲ್ಲ ಊಟನ ಸವಿತಾ ಇದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.